ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಲೋ ಹಲೋ, ಎಲ್ಲೋ ಇದೆಯಾ ನೀನು? ಮನೆ. ವಾಟ್, ಇನ್ನೂ ಹೊರಟಿಲ್ವಾ? ನನಗೆ ಫೋನ್ ಮಾಡಿ ಬಾ ಅಂತ ಕರ್ತಿದ್ದೆ ತಾನೆ. ಸೊ ಏನ್ ಸೊ? ನಿನ್ ತಲೆ. ನಿನಗೆ ಫೋನಲ್ಲಿ ಕರೆದ್ರೆ ಸಾಲಲ್ವಾ? ಸ್ಪೆಷಲ್ ಆಗಿ ಇನ್ವಿಟೇಷನ್ ಕೊಟ್ಟು ಕರಿಬೇಕಾ? ತಲೆ ತಿನ್ಬೇಡ, ನನಗೆ ಬರಕ್ಕಾಗಲ್ಲ, ಕೆಲಸ ಇದೆ ಅಷ್ಟೇ. ಲೇ ನಿಮ್ ಹುಡುಗಿನ ನೋಡೋದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನೋ ಇದೆ ನಿಂಗೆ. ಏನಂದೆ? ಹಾ, ನಿಮ್ಮ ಅಕ್ಕ ಸತ್ಯನ್ ಮನೇಲಿ ಜೋರಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದಾರೆ. ಅದು ನಿಮ್ಮ ಅಕ್ಕ ಸತ್ಯ ಮನೇಲಿ ಜೋರಾಗಿ ವರಮಹಾಲಕ್ಷ್ಮಿ ಹಬ್ಬ ನಡೀತಿದೆ. ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಅದನ್ನ ಹೇಳ್ದೆ ಅಷ್ಟೆ. ಹಾಗ್ ಬಾ ದಾರಿಗೆ. ಇನ್ನೊಂದ್ಸತಿ ನನ್ನ ಹುಡುಗ ಅಂತಂದ್ರೆ ಚೆನ್ನಾಗಿರಲ್ಲ. ನೋಡು, ನಾನು ಓದ್ಕೊಬೇಕು, ಬರಲ್ಲ. ಜಸ್ಟ್ ಡೋಂಟ್ ಇರಿಟೇಟ್ ಮೀ. ನಾಳೆ ಓದ್ಕೋಬೋದಲ್ವಾ? ಬಾ ಈಗ. ನಾಳೆ ಅಂದ ಒಂದ್ ಮನೆ ಹಾಳು ಅಂತ ಒಂದ್ ಗಾದೆ ಇದೆ, ಕೇಳಿದ್ಯಾ? ನೀನ್ ಬಂದಿಲ್ಲ ಅಂದ್ರೆ ನನ್ ಮನ್ಸೇ ಹಾಳು. ಏನೇ ನಿನ್ ಗೋಳು? ಅಯ್ಯೋ, ನಿನ್ ರೈಮಿಂಗ್ ಸಾಕು ಕಣಯ್ಯ. ಅದನ್ನ ನಮ್ಮ ಮಕ್ಳಿಗೆ ಕಲ್ಸನ. ಇವಾಗ ಬಾಯ್ ಮುಚ್ಕೊಂಡು ಇಲ್ಲಿಗೆ ಬಾ ನೀನು. ಐ ಆಮ್ ಮಿಸ್ಸಿಂಗ್ ಯು ಕಣೋ. ಎಲ್ಲ ಬಾಯ್ ಬಿಟ್ಟೆ ಹೇಳ್ಬೇಕು ಅಲ್ಲ ನಿಂಗೆ? ಅಲ್ಲ, ನಿನ್ಗೆ ಒಂದ್ಸಲ ಅರ್ಥ ಆಗಲ್ವಾ? ನಿನಗಂತೂ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಓದೋರ್ನು ಗೋಳಾಡಿಸ್ತಿಯಲ್ಲ. ನಿಜ ಹೇಳು, ನೀನ್ ನನ್ನ ಮಿಸ್ ಮಾಡ್ಕೋತಿಲ್ವಾ? ಇಲ್ಲ. ನಿನ್ ಮನ್ಸ್ ಮುಟ್ಕೊಂಡು ಹೇಳು, ನನ್ ಮೇಲೆ ಲವ್ ಇಲ್ಲ ಅಂತ. ಪುಣ್ಯ ಮಾಡಿರ್ಬೇಕು ಗೊತ್ತಾ ನೀನು, ಇಷ್ಟು ಪ್ರೀತಿ ಮಾಡೋ ಹುಡ್ಗಿನ್ ಪಡೆಯೋದಿಕ್ಕೆ. ನನಗ ಆ ಪುಣ್ಯ ಬೇಡ. ಸರಿ, ಊಟ? ಹಬ್ಬದ ಊಟ ಇದೆ ಕಣೋ, ಅದಕ್ಕಾದ್ರೂ ಬಾರೋ ಪ್ಲೀಸ್. ಅದು ಬೇಡ. ಅಯ್ಯೋ, ನೀನ್ ಹಬ್ಬದ ಊಟ ಬೇಡ ಅಂತ್ಯ? ಕೊಬ್ಬು ಕಣೋ, ಕೊಬ್ಬು ನಿಂಗೆ. ನೀನ್ ಇಲ್ದೆ ಬೇರೆ ಯಾವನಾದ್ರೂ ನಿನ್ ಜಾಗದಲ್ಲಿ ಈ ತರ ಕೊಬ್ಬು ತೋರ್ಸಿದ್ರೆ ಸರ್ರಿಂಗ್ ಮಾಡ್ತಿದ್ದೆ. ಆದ್ರೆ ನೀನ್ ಕೊಬ್ಬು ತೋರ್ಸಷ್ಟು ನನಗೆ ನಿನ್ ಮೇಲೆ ಲವ್ ಜಾಸ್ತಿ ಆಗ್ತದೆ. ಯಾವ್ದೋ ಹೊಸ ರೋಗ ಇರಬೇಕು, ಹೋಗಿ ಡಾಕ್ಟರ್ ಹತ್ರ ತೋರ್ಸು. ಈ ಬಿಲ್ಡಪ್ ಎಲ್ಲ ಸಾಕು, ಸುಮ್ನೆ ನೀನ್ ಅಲ್ಲಿಂದ ಹೊರಟ್ ಬಾ. ನೀನ್ ಇವಾಗ ಅಲ್ಲಿಂದ ಹೊರಟು ಊಟದ ಟೈಮಿಗೆ ಇಲ್ಲಿರ್ತೀಯ ಅಷ್ಟೇ. ಪೂಜೆ ಶುರುವಾಗಿದೆ ಅಂತ ಹೇಳ್ದೆ ಅಲ್ವಾ, ಅಲ್ಲಿ ಹೋಗಿ ಕೂತ್ಕೋ. ದೇವ್ರು ಒಳ್ಳೆ ಬುದ್ಧಿನಾದ್ರೂ ಕೊಡ್ತಾನೆ. ನನಗೆ ಮತ್ತೆ ಮತ್ತೆ ಕಾಲ್ ಮಾಡಬೇಡ, ನಾನು ಓದ್ಕೊಬೇಕು. ಬಾಯ್. ಜೋಬನು ನೀನು ಇಷ್ಟೊಂದು ತಿಳ್ಕೊಬೇಕಾ ನಿನ್ನ ಹತ್ರ? ಆದ್ರೂ ಬರಲ್ಲ ಅಂತ್ಯಾ? ಇರ್ಲಿ, ಅದ್ ಎಷ್ಟು ಆಟ ಆಡ್ತೀಯೋ ಆಡು, ನಾನು ನೋಡ್ಕೋತೀನಿ. ಒಂದ್ ಸತಿ ನನ್ನ ಜೊತೆ ಲವ್ವಲ್ಲಿ ಬೀಳು ಮಗ್ನೆ, ಆಮೇಲೆ ಮಾಡ್ತೀನಿ ಹಬ್ಬನ. ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ವರಮಹಾಲಕ್ಷ್ಮೀ ನಮೋ ನಮಃ. ಸರ್ವೋಪಚಾರ ಷೋಡಶೋಪಚಾರ ಪೂಜಾನಿ ಸಮರ್ಪಯಾಮಿ. ಡಾರ್ಲಿಂಗು, ಇವತ್ತು ಸತ್ಯನ್ಗೆ ಅವಮಾನ ಗ್ಯಾರಂಟಿ. ಪ್ರಸಾದ ಎಲ್ಲ ಉಪ್ಪು. ಅಂದ್ರೆ ವಾಂ ಮಹಾಲಕ್ಷ್ಮೀ ನಮಃ ಸ್ವಾಮಿನ ಆರಾಧನಾಂಗಾತೋ ಕುಂಕುಮಾರ್ಚನ ಶತದಿವ್ಯ ನಾಮಾವಳಿ ಪೂಜಂಚ ಕರಿಷ್ಯೆ. ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಹೇ ನಭಾವು, ಓಂ ಪ್ರಕೃತಿಯ ನಭಾವು, ವಿಕೃತಿಯ ನಭಾವು, ವಿದ್ಯೆ ನಭಾವು. ಮಂಗಳಾರತಿ ಶುರು ಮಾಡಬೇಕು, ನೈವೇದ್ಯ ತಗೊಂಡು ಬನ್ನಿ. ಉರ್ಮಿಳಾ, ಸತ್ಯ ಹೋಗು ತಗೊಂಡ್ ಬಾ. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಾ ಪ್ರಚೋದಯಾತ್. ಓಂ ಭೋರ್ಭುವ
ವಸುವಃ ತತ್ಸವಿತುರರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಮಹಾಲಕ್ಷ್ಮೀ ನಮೋ ನಮಃ. ಸ್ವಾಮಿನ ಆರಾಧನಾಂಗಾತು ಮಹಾನೈವೇದ್ಯಂ ದರ್ಶಯಾಮಿ. ಅಮ್ಮ, ದೇವರಿಗೆ ಏನಾರು ಅರ್ಪಣೆ ಮಾಡಂಗಿದ್ರೆ ಮಾಡ್ಬೋದಮ್ಮ? ಲಕ್ಷ್ಮಣ, ಉರ್ಮಿಳಾ, ತಗೊಳ್ಳಿ, ದೇವ್ರಿಗೆ ಅರ್ಪಣೆ ಮಾಡಿ. ಸೀತಾ, ಒಂದು ನಿಮಿಷ. ಇಷ್ಟು ವರ್ಷ ನೀನು ಊರ್ಮಿಳ ಎಲ್ಲ ಶಾಸ್ತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಈ ಸಲ ಸತ್ಯ ಮತ್ತು ಕಾರ್ತಿಕ್ ದೇವರಿಗೆ ಅರ್ಪಣೆ ಮಾಡಲಿ. ಪ್ರಸಾದ ಅಮೃತವಾಗಿದೆ. ನಿಜ ಹೇಳ, ಸತ್ಯ ಮೊದಲನೇ ಸರಿ ನೀನು ಮಾಡಿದೀಯ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಹಾಗೆ ಮಾಡಿದೆ. ಓಹ್, ಸೊಗಸಾಗಿದೆ. ನಿಜವಾಗ್ಲೂ ಪ್ರಸಾದ ನೀನೇ ಮಾಡಿದ್ದ ಅಥವಾ ಇದ್ರಲ್ಲೂ ಏನಾದರೂ ಗಿಮಿಕ್ ಇದೆಯಾ? ಇಷ್ಟು ಜನ ಪ್ರಸಾದ ಮೆಚ್ಚಿದ ಮೇಲೆ ದೇವರಿಗೆ ನೈವೇದ್ಯ ಅರ್ಪಣೆ ಆದ ಹಾಗೆ ರಾಯ್ರೆ. ಮನೆ ಮಹಾಲಕ್ಷ್ಮಿ ಶ್ರದ್ಧೆ ಭಕ್ತಿಯಿಂದ ಮಾಡೋ ಯಾವುದೇ ಕೆಲಸದಲ್ಲೂ ಆ ದೇವಿ ಇದ್ದೇ ಇರ್ತಾಳೆ. ಒಳ್ಳೇದಾಗ್ಲಿ ಮಗು. ಆ ತಾಯಿ ಸದಾ ನಿನ್ ಬೆನ್ನಿಂದೆ ನಿಂತು ಕಾಪಾಡ್ಲಿ. ಗುರುಗಳೇ, ತಮ್ಮ ಆಶೀರ್ವಚನ ಕೇಳಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಆ ತಾಯಿ ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ, ಎಲ್ಲರ ಮನೋಭಿಲಾಷೆಗಳನ್ನ ಪೂರೈಸಲಿ, ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಈ ವ್ರತಾಚರಣೆ, ಪೂಜೆ ಪುನಸ್ಕಾರಗಳ ಮೂಲ ಉದ್ದೇಶ ಏನು ಗೊತ್ತಾ? ದೇವರನ್ನ ಕುರಿತು ಭಕ್ತಿ, ಹರಕೆ ಇದೆಲ್ಲವೂ ಸರಿ. ಇದನ್ನೆಲ್ಲ ಮೀರಿದ ಉದ್ದೇಶ ಏನಾದರೂ ಇದೆಯಾ ಅಂತ ನೋಡ್ಲಿಕ್ಕೆ ಹೋದ್ರೆ ಸಿಗೋ ಉತ್ತರ ಸೇವೆ, ದಾನ, ಅರ್ಪಣೆ. ಬಾಬಾಯ್ದ, ಏನ್ ಬಾಬಾಯ್ದ, ತುಂಬಾ ಬಿಸಿನಾ? ಇಲ್ಲ ಬಾಬಾ, ಯಾವುದೋ ಮೇಲ್ ಬಂದಿತ್ತು, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ. ಏನ್ ನೀನು
ಹಬ್ಬದ ದಿವಸನೂ ಕೆಲಸ ಮಾಡೋದಾ? ಕೆಲ್ಸಕ್ಕೆ ಹಬ್ಬ ಗಿಬ್ಬ ಇರುತ್ತಾ ಬಾವ? ಕೆಲಸ ಬಂದಾಗ ಕೆಲಸ ಮಾಡ್ಬೇಕಷ್ಟೆ. ಹಾಗಲ್ಲ ಬಾಬೈದ, ಹೇಗೂ ಹಬ್ಬ ಮುಗೀತು, ಬಾ ಒಂದು ಸಿಟ್ಟಿಂಗ್ ಹಾಕೋಣ. ನಾನು ಕುಡಿಯಲ್ಲ ಅಂತ ನೆನ್ನೆನೇ ಹೇಳಿಲ್ವಾ? ಮತ್ತ್ಯಾಕೆ ಬಾಟ್ಲ್ ತೊಗೊಂಡ್ಬಂದಿದ್ದೀರಾ? ಹಾಗಲ್ಲ ಬಾಬೈದ, ನೆನ್ನೆ ಮೂಡ್ ಇರಲಿಲ್ಲ ಅಂತ ಮತ್ತೆ ಇವತ್ತು ತಂದಿದ್ದೀನಿ. ಬಾ ಒಂದು ಪ್ಯಾಕ್ ಅಷ್ಟೇ, ಜಸ್ಟ್ ಕಂಪನಿ, ಜಸ್ಟ್ ಎಸ್. ನಿನ್ನೆ ನೀವು ಜ್ಯೂಸಿಗೆ ಮಿಕ್ಸ್ ಮಾಡಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ ದೇವರಾಣೆಗೂ ಜ್ಯೂಸಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ. ಅಲ್ಲ, ನನ್ನ ಮೇಲೆ ಅನುಮಾನ? ತಪ್ಪು ಮಾಡೋದು ಅಲ್ಲದೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ. ಇದೇ ಮೊದಲನೇ ಸತಿ, ಇದೇ ಕೊನೆ ಸತಿ. ಈ ಆಟಗಳೆಲ್ಲ ನನ್ನ ಹತ್ರ ಆಡಿದ್ರೆ ಭಾವ ಅಂತಾನು ನೋಡಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಹುಷಾರ್. ಕಾರ್ತಿಕ್, ಅತ್ತೆ, ನಿಮ್ಗೆ ಗೊತ್ತಲ್ವಾ ಇತ್ತೀಚೆಗೆ ಕಾರ್ತಿಕ್ ತುಂಬಾ ಗುಂಡು ಹಾಕ್ತಿರೋದು. ಗುಂಡು ಹಾಕಿ ಹಾಕಿ ಕುಡ್ಕ ಹಾಕ್ಬಿಟ್ಟಿದ್ದಾನೆ. ಅಯ್ಯೋ ಅತ್ತೆ, ನಾನು ಕಾರ್ತಿಕ್ಗೆ ಹೇಳ್ತಾನೆ ಇರ್ತೀನಿ, ಕುಡಿಬೇಡ ಕುಡಿಬೇಡ, ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಆದ್ರೆ ನಿಮ್ಗೆ ಗೊತ್ತಲ್ವಾ, ಎಲ್ಲ ಮಾತು ಕೇಳ್ತಾನೆ. ನಿಜವಾಗ್ಲೂ ಇದನ್ನ ಕಾರ್ತಿಕ್ ತರ್ಸದ್ನ? ಹೌದು ಅತ್ತೆ, ನಾನು ಬರೋಷ್ಟರಲ್ಲಿ ಆಲ್ರೆಡಿ ಗುಂಡು ಹಾಕಿದ ಅನ್ಸುತ್ತೆ. ಅವನು ಹೇಳಿರೋ ಬ್ರ್ಯಾಂಡ್ ತಂದಿಲ್ಲ ಅಂತ ಹೇಗೆಲ್ಲ ನನ್ನ ಮೇಲೆ ಕೈ ಮಾಡ್ತಿದ್ದ ಅಂತ ನೀವೇ ನೋಡಿದ್ರಲ್ಲ. ನನ್ನ ಮಗ ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಅತ್ತೆ, ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ. ಮದುವೆ ಆದ್ಮೇಲೆ ಅವನು ಯಾಕೆ ಬದಲಾದ ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ವೇ, ನಿನ್ನ ಏನು ಅಂದ್ಕೊಂಡ್ಬಿಟ್ಟಿದ್ದೆ, ನಿನಗೂ ಬುದ್ಧಿ ಇದೆ ಅಂತ ಪ್ರೂವ್ ಮಾಡಿಬಿಟ್ಟೆ. ಥ್ಯಾಂಕ್ಸ್ ಡಾರ್ಲಿಂಗ್. ನಿನ್ ಜೊತೆ ಇದ್ದು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಹಾ, ಬಾಲ, ಇದು ನಿಮ್ಮೂರ? ಹ್ಞೂ ಬೇಬಿ, ಇದು ನಮ್ಮೂರು. ಕಾಂಟ್ ಬಿಲೀವ್ ದಿಸ್. ಇದು ಯಾವ್ದೋ ಹಾಳ್ ಕೊಂಪೆ ಕರ್ಕೊಂಡ್ ಬಂದಿದ್ಯಾ? ರೋಡ್ ಬೇರೆ ನೆಟ್ಟಗಿಲ್ಲ. ಹೇಳಿಲ್ವ ಬೇಬಿ, ನಮ್ದು ಹಳ್ಳಿ ಅಂತ. ಬಾ ಬೇಗ ಹೋಗೋಣ, ತಾತ ಕಾಯ್ತಿರ್ತಾರೆ. ಎಲ್ಲಿ? ಜಸ್ಟ್ 4 ಕಿಲೋಮೀಟರ್ಸ್ ಅಷ್ಟೇ, ನಡ್ಕೊಂಡು ಹೋಗ್ಬಿಡೋಣ. ಬಾಲ ಬಾಲ, ಬಾ. ಬಾಲ, ಏನ್ ಇವರೆಲ್ಲ ಹೆಂಗ್ ಕೆಟ್ಟಿಸ್ಕೊಂಡು ನೋಡ್ತಾ ಇದ್ದಾರೆ? ಅದು ನಾನು ಫಾರಿನ್ ರಿಟರ್ನ್ ಅಲ್ವಾ, ನಿನ್ನಂತ ಸೂಪರ್ ಫಿಗರ್ನ, ಅಂದ್ರೆ ನಿನ್ನಂತ ಚಂದುಳ್ಳಿ ಚೆಲುವೆನ ನಾನು ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಎಲ್ಲ ಕೆಕ್ಕುರ್ಸ್ಕೊಂಡು ನೋಡ್ತಾ ಇದ್ದಾರೆ. ಸರಿ ಇಲ್ಲ ಜನ? ನೀನು ಫಾರಿನ್ ರಿಟರ್ನ್ ಶ್ರೀಮಂತ,
ನೀನ್ ನನ್ನನ್ನು ಮದ್ವೆ ಆಗೋದ್ರಲ್ಲಿ ಆಶ್ಚರ್ಯ ಪಡೋವಂಥದ್ದು ಏನಿದೆ? ಅಕಸ್ಮಾತ್ ನೀನ್ ಮಾಮೂಲಿ ಹುಡುಗ ಆಗಿ ನನ್ನನ್ನು ಮದ್ವೆ ಆಗಿದ್ದಿದ್ರೆ ಇವರೆಲ್ಲ ಈ ರೀತಿ ಆಶ್ಚರ್ಯ ಪಡೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತು. ಅದು ನಿನ್ನಂತ ಬ್ಯೂಟಿಫುಲ್ ಹುಡುಗಿನ ಇವರೆಲ್ಲ ಸಿನಿಮಾದಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಅಂತ ಬ್ಯೂಟಿಫುಲ್ ಹುಡುಗಿ ನೀನು. ಅಂಥದ್ರಲ್ಲಿ ನಾನು ನಿನ್ನನ್ನು ಮದುವೆ ಮಾಡ್ಕೊಂಡು ಇವ್ರ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟಿರೋದಕ್ಕೆ ಎಲ್ಲ ಈ ಥರ ಲುಕ್ ಕೊಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬ್ಯೂಟಿಫುಲ್ ಚಿನ್ನ ನೀನು. ನಿಜವಾಗ್ಲೂ ನಾನು ಅಷ್ಟು ಚೆನ್ನಾಗಿದ್ದೀನ? ಅಯ್ಯೋ, ಸೌಂದರ್ಯದ ಗಣಿ ನೀನು. ಅದಕ್ಕೆ ಅಲ್ವಾ ನಾನು ಕ್ಲೀನ್ ಬೋಲ್ಡು. ಸಾಕು, ಜಾಸ್ತಿ ಡವ್ ಮಾಡ್ಬೇಡ. ಇವರೆಲ್ಲ ಏನೋ ಫಿಲಮ್ ಅಲ್ಲಿ ಬೇರೆ ಹುಡುಗಿರ್ ನೋಡೇ ಇರಲ್ವಾ, ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ. ಅಯ್ಯೋ ನಿನ್ನಾಣೆ ಚಿನ್ನ, ಇವರೆಲ್ಲ ಸಿನಿಮಾನ ಅವಾಗ ಇವಾಗ ಯಾವಾಗ ಟೆಂಟ್ಗೆ ಹೋಗಿ ಒಂದೊಂದು ಸಿನಿಮಾ ನೋಡಿದ್ರೆ ಹೆಚ್ಚು. ಅಂಥದ್ರಲ್ಲಿ ನಿನ್ನಂತ ಬ್ಯೂಟಿಫುಲ್ ಹುಡುಗಿನ ಚಾನ್ಸೇ ಇಲ್ಲ ಬಿಡು. ಅಂದ್ರೆ ಈ ಊರಲ್ಲಿ ಥಿಯೇಟರ್ ಏನೂ ಇಲ್ವೇ ಇಲ್ವಾ? ಯಾವ ತಾಯಿನೂ ಮಾಡದೇ ಇರುವಂಥ ಕೆಲಸನ ನಾನಿವತ್ತು ಮಾಡಕ್ಕೆ ಹೊರಟಿದ್ದೀನಿ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇದರಿಂದ ನನ್ನ ಮಗನಿಗೆ ಒಳ್ಳೇದಾಗತ್ತೆ ಅನ್ನೋದಷ್ಟೇ ನನಗೆ ಗೊತ್ತಿರೋದು. ಈ ವಿಧಿ ಆಟದಲ್ಲಿ ನನ್ನ ಮಗ ಸಂತೋಷವಾಗಿದ್ದಿದ್ರೆ ಸೊಸೆಯಾಗಿ ಬಂದವಳು ಯಾರೇ ಆಗಿದ್ರು, ಎಂಥವಳೇ ಇದ್ದರು, ನನ್ನ ಮನಸ್ಸಿಗೆ ಮನೆಗೆ ಒಪ್ಪಿಗೆ ಆಗದೆ ಇದ್ದರು ನನ್ನ ಮಗನಿಗೋಸ್ಕರ ಅವಳನ್ನು ಸೊಸೆ ಅಂತ ಒಪ್ಕೋತಾ ಇದ್ದೆ. ಆದರೆ ಈಗ ನನ್ನ ಮಗನೇ ನೆಮ್ಮದಿಯಿಂದ ಇಲ್ಲ ಅಂದಮೇಲೆ ಈ ಮದುವೆಗೆ ಅರ್ಥ ಆದರೂ ಏನೋ. ನನಗೆ ನನ್ನ ಮಗ ಮುಖ್ಯ, ಅವನ ಸಂತೋಷ ಮುಖ್ಯ, ಅವನು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ. ತಾಯಿ ನಾನು. ಮಗನಿಗಿಂತ ದೊಡ್ಡದು ಮುಖ್ಯವಾದದ್ದು ನನಗಿನ್ಯಾವುದೂ ಇಲ್ಲ. ತಾಳಿ 3 ಗಂಟನ್ನ 7 ಜನ್ಮದ ಸಂಬಂಧ ಅಂತ ನಂಬಿದವಳು ನಾನು. ಆದರೆ ಇವತ್ತು ನನ್ನೆಲ್ಲ ನಂಬಿಕೆಗಳನ್ನು ಮುರಿದು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ನಿರ್ಧಾರದಲ್ಲಿ ನನಗೆ ನಿನ್ನ ಆಶೀರ್ವಾದ ಬೇಕು ಭಗವಂತ. ಇದು ಮಗನಿಗಾಗಿ ತಾಯಿ ನಿನ್ನ ಹತ್ರ ಬೇಡ್ಕೋತಿರೋ ಭಿಕ್ಷೆ. ಜಾನಕಿ, ನೀನು ಸತ್ತಿನ ಬಗ್ಗೆ ಅವಳು ಮದುವೆ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ ಅಲ್ವಾ? ಆ ದೇವ್ರ ದಯೆಯಿಂದ ಅವಳ ಮದುವೆನೂ ಆಯಿತು, ಒಳ್ಳೆ ಮನೆಯೂ ಸೇರಿದ್ಲು. ಇದೆಲ್ಲ ಆಗಿದ್ದು ಅವಳು ಒಳ್ಳೆತನದಿಂದ ಕಣೆ. ಹೌದತ್ತೆ, ಒಳ್ಳೆ ಮನಸ್ಸಿನವ್ರಿಗೆ ಒಳ್ಳೇದಾಗತ್ತೆ ಅಂತಾರಲ್ಲ, ಅದು ನಮ್ಮ ಸತ್ಯನ ವಿಚಾರದಲ್ಲಿ ನಿಜಾನೇ ಆಯಿತು. ಇನ್ನವಳು ಅವಳ ಅತ್ತೆ ಅವಳ ಮನೆಯವ್ರ ಮನಸ್ಸು ಗೆದ್ರೆ ಅವಳ ಜೀವನ ಸರಿ ಹೋದಂಗೆನೆ. ಖಂಡಿತ ಜಾನಕಿ, ಅವಳು ಗೆದ್ದೇ ಗೆಲ್ತಾಳೆ. ಇಲ್ಲಿಂದ ಹೋಗೋವಾಗ ನಮಗೆ ಮಾತು ಕೊಟ್ಟಿದ್ದಾಳಲ್ಲ, ಇದ್ದ ಮನೆಗೂ ಹೋದ ಮನೆಗೂ ಕೀರ್ತಿ ತರ್ತೀನಿ ಅಂತ ಹೇಳಿದ್ದಾಳೆ. ಅವಳ ಮಾತಿನ ಥರನೇ ನಡ್ಕೋತಾಳೆ, ಗೆಲ್ತಾಳೆ. ಆ ನಂಬಿಕೆ ನನಗಿದೆಪ್ಪ. ಸತ್ಯನ ಜೀವನ ಏನೋ ಚೆನ್ನಾಗೇ ಇರುತ್ತೆ ಜಾನಕಿ, ಆದರೆ ನಂಗೆ ಯೋಚನೆ ಇರೋದು ನಮ್ಮ ದಿವ್ಯನ ಬಗ್ಗೆ. ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ? ಅತ್ತೆ, ಅವಳ ಹೆಸರು ಎತ್ತಬೇಡಿ. ಅವಳಿಗೇನಾಗಿರುತ್ತೆ ಧಾಡಿ, ಚೆನ್ನಾಗೇ ಇರ್ತಾಳ ಅವಳು. 3 ಹೊತ್ತು ದುಡ್ಡು 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 ಅಂತ ಸಾಯ್ತಿದ್ಲಲ್ಲ, ದುಡ್ಡಿನ ಬೆನ್ನತ್ತೆ ಹೋದ್ಲು. ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕಿ ನೆಮ್ಮದಿಯಿಂದ ಶ್ರೀಮಂತಿಕೆಯಲ್ಲಿ ಮೆರಿತಾ ಇರ್ತಾಳ ಅವಳು. ಕನ್ಸೆಂಟ್ ಅಂದರೆ
ಪರಸ್ಪರ ಒಪ್ಪಿಗೆಯ ಮೇರೆಗೆ ಅಂತ ಅರ್ಥ. ನೀವಿಬ್ರು ನಿಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂತಹ ಡಿವೋರ್ಸ್. ಡೈವರ್ಸಾ? ಯಾಕೆ ಶಾಕ್ ಆಯ್ತಾ? ನಮ್ಮ ಯಜಮಾನ್ರು ನಿನ್ನನ್ನು ಸೊಸೆ ಅಂದಾಗ, ನನ್ನ ಮಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗ ನನಗೂ ಹೀಗೆ ಶಾಕ್ ಆಗಿತ್ತು. ನನ್ನ ಮಗನ ತಲೆ ಮೇಲೆ ನಾವೇ ಕಲ್ ಚಪ್ಪಡಿ ಹಾಕಿದ್ವಿ ಅನ್ನೋ ಅನುಭವ ಆಗಿತ್ತು. ಇಷ್ಟು ದಿನ ಆ ನೋವನ್ನು ಎದೆಲಿಟ್ಕೊಂಡು ತಿರುಗಿದ್ದೀನಿ. ಇನ್ನಾಗಲ್ಲ. ಸೈನ್ ಮಾಡಿಕೊಡು. ಅತ್ತೆ, ನಾನು ನಿಮ್ಮ ಮಗನಷ್ಟು ಓದಿಲ್ಲದೆ ಇರ್ಬೋದು, ಆದ್ರೆ ಕಾನೂನು ಇದಕ್ಕೊಪ್ಪಲ್ಲ ಅತ್ತೆ. ಮದುವೆ ಆಗಿ ಇನ್ನೂ 1 ತಿಂಗಳಾಗಿಲ್ಲ, ಕಾನೂನು ಡಿವೋರ್ಸ್ ಕೊಡಲ್ಲ ಅಂತ ಹೇಳಕ್ ಬರ್ತಿದ್ಯಾ? ಅಷ್ಟೆಲ್ಲ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಹುಡುಗಿ? ನನಗೆ ನಿನಗಿಂತ ಮುಂಚೆ ಹುಟ್ಟಿದ್ದೀನಿ, ನಿನಗಿಂತ ಹೆಚ್ಚು ಪ್ರಪಂಚ ನೋಡಿದ್ದೀನಿ. ನನಗ್ ಪಾಠ ಮಾಡೋ ಕಷ್ಟ ತಗೋಬೇಡ. 6 ತಿಂಗಳಾದ್ಮೇಲೆ ಈ ಪೇಪರ್ಸ್ ಅನ್ನ ನನ್ನ ಲಾಯರು ಮೂವ್ ಮಾಡ್ತಾರೆ. ಅಂದ್ರೆ 6 ತಿಂಗಳಾದ್ಮೇಲೆ ನಿನಗೂ ನನ್ನ ಮಗನಿಗೂ ಕೋರ್ಟು ಡಿವೋರ್ಸ್ ಕೊಡುತ್ತೆ. ಇವಳು ಮರ್ಯಾದೆ ಮನೆ ಹಾಳಾಗೋಯ್ತು. ಪರ್ಸಲ್ 1 ರೂಪಾಯಿ ಇಲ್ಲ, 1000 ರೂಪಾಯಿ ಕೊಡ್ಬೇಕಂತೆ. ಬಾಲ, ನಿನ್ ಹತ್ರನೇ ಮಾತಾಡ್ತಿರೋದು. ಅದು ದಿವ್ಯಾ, ನಮ್ಮಲ್ಲಿ ಆರತಿ ಮಾಡಿದ್ರೆ 11 ರೂಪಾಯಿ ಹಾಕೋದು, ಅದೇ ಸಂಪ್ರದಾಯ. 11 ರೂಪಾಯಿ ಮೇಲೆ ಎಕ್ಸ್ಟ್ರಾ ಇಟ್ರೆ ಬೆಂಡೆತ್ ಬಿಡ್ತಾರ ಅಷ್ಟೇ. ಏನು ಬಾಬಯ್ಯ, ಗಂಡ ಹೆಂಡ್ರು ಪಿಸು ಟಾಕಿಂಗ್. ಒಳಗ್ ಕರ್ಕೊಂಡಿ. ಬಲ್ಗಾಲಿಟ್ಟು ಒಳಗ್ ಬರವ. ಸ್ಟಾಪು. ಯಾಕ್ಲ ಬಾಬಯ್ಯ ಅದಕ್ಕಿನ ಮೊದಲನೇ ಸರಿ ಒಳಗ್ ಕರ್ಕೊಂಡ್ ನಡೀತಾವನೆ. ಗ್ರ್ಯಾಂಡ್ ಎಂಟ್ರಿ ಬೇಡ್ವೆ? ಒಸಿ ಕುಡ್ದು ಬಿಡ್ಲಾ? ನೋಡಕ್ಕಾಗಲ್ದು. ಶೇರ್ ಮತ್ತೆ ಬೆಲ್ಲ ಎಲ್ಲೇ? ಏನ್ ನಿಂಗಿ ಎತ್ಕ ಬಂದಡಿ. ಎಷ್ಟಾದ್ರು ಬೇಗ ಬಂದ್ರಕ್ಕ? ಬಂದ ತಡಿಲ್ಲ. ಯವ್ವ, ಜಾಡ್ಸ್ ಒದ್ಬಿಟ್ಟು ಒಳಗ್ ಬಾ. ಏನ್ ನೋಡ್ತಾ ನಿಂತಿದ್ಯಾ? ಒಳಗ್ ಬಂದಿದ್ ಕೇಳಿಸ್ಲಿಲ್ವಾ? ಒದಿ. ಬೋಲ, ದಿಸ್ ಇಸ್ ಟೂ ಮಚ್. ಸ್ವಲ್ಪನೂ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ದಾರೆ. ನಾನು ನಿನ್ ರಿಯಲ್ ಪ್ಯಾಲೇಸ್ ಒಳಗಡೆ ಈ ರೀತಿ ಬರಬೇಕು ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಈ ಕಿತ್ತೋಗಿರೋ ಮನೆಗೆ ಸೇರು ಒದಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ. ನಾನು ಒದಿಯಲ್ಲ. ಏನಂತೆ? ಅವ್ರ ಗಂಡ ಹೆಂಡ್ರು ಏನೋ ಮಾತಾಡ್ಕತ್ತಾರ, ಸುಮ್ಮನಿರು. ಪ್ಲೀಸ್ ದಿವ್ಯಾ, ನೀನ್ ಇವಾಗ ಸೇರು ಓದಿಯಲ್ಲ ಅಂದ್ರೆ ಇವ್ರು ಬಿಡಲ್ಲ. ಪ್ಲೀಸ್ ದಿವ್ಯಾ, ಓದ್ಬಿಡು. ಬೇಕಿದ್ರೆ ನಮ್ ರಿಯಲ್ ಪ್ಯಾಲೇಸ್ ಅಲ್ಲಿ ಇನ್ನೊಂದ್ಸಲ ಸೇಮ್ ಶಾಸ್ತ್ರ ಮಾಡ್ಕೊಳ್ಳೋಣ. ವಾಟ್ ಹ್ಯಾಪೆಂಡ್? ಏನಿ ಪ್ರಾಬ್ಲಮ್? ಅವ್ರ ಏನಾರು ಇದ್ರೆ ಹೇಳ್ತಾರೆ, ಸುಮ್ಮನೆ ನಿಂತ್ಕೊಳ್ಳ ಮುದೇವಿ. ಪ್ಲೀಸ್ ದಿವ್ಯಾ. ಬಾಬಯ್ಯ, ನೀನ್ ಹೆಂಡ್ರು ಬಾರಿ ಸೌಂಡು. ಬರವ. ಆಯ್ತಾಯ್ತು, ನಡ್ರಿ. ಬಿರುಗಾಳಿ. ಏನ್ ಹಾಗೆ ನುಗ್ತಾ ಇದ್ಯಾ? ನಾನೊಬ್ಬ ಇದ್ದೀನಿ ಅಂತ ಪ್ರಜ್ಞೆ ಬೇಡವಾ? ನನ್ ಮಾನ ಮರ್ಯಾದೆಗೆ ಬೆಲೆನೇ ಇಲ್ಲ.
ಗೊತ್ತಾಗ್ಲಿಲ್ಲ. ಏನಂದೆ? ಸಾರಿ. ಸಾರಿನಾ? ಸತ್ಯ ಸಾರಿ ಕೇಳ್ತಾ ಇದ್ದಾಳೆ. ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟಿದಾನೋ ಏನೋ, ಟಕ್ ಅಂತ ಸಾರಿ ಕೇಳ್ಬಿಟ್ಟೆ. ಓ, ಬುದ್ಧಿ ಬಂದಿರಬೇಕು, ಇಲ್ಲಾಂದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೆ. ಯಾಕೆ ಮುಖ ಉದಿಸ್ಕೊಂಡಿದ್ಯಾ? ನೀನ್ ಜಗಳ ಆಡ್ಲಿಲ್ಲ ಅಂದ್ರೆ ಇದು ನೀನೇನಂತ ಡೌಟ್ ಆಗುತ್ತೆ. ನಾರ್ಮಲ್ ಆಗಿರೋ. ಏನಾಗಿದೆ ಇವಳಿಗೆ? ಏನ್ ಕೇಳಿದ್ರು ಮಾತಾಡ್ತಿಲ್ಲ, ಜಗಳ ಆಡ್ತಿಲ್ಲ. ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಇವತ್ತು? ಸತ್ಯ, ಹುಷಾರಾಗಿದ್ಯಾ ತಾನೆ? ಹಾ, ಚೆನ್ನಾಗಿದ್ದೇನೆ. ಮತ್ತೆ ನಾರ್ಮಲ್ ಆಗಿರಕ್ಕೆ ಏನ್ ದೊಡ್ಡ ರೋಗ ನಿನ್ಗೆ? ಓ, ನೆನ್ನೆ ಕುಡ್ದು ಬಿದ್ದಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ಆಕ್ಚುಲಿ ಅದು ಏನಾಯ್ತು ಗೊತ್ತ? ಹೋಗ್ಲಿ ಬಿಡು, ಏನು ಅಂತ ಹೇಳಕ್ ಆಗಲ್ಲ. ನೀನ್ ಜಗಳ ಆಡಿಲ್ಲ ಅಂದ್ರೆ ನೀನು ಅಂತಾನೆ ಅನ್ಸಲ್ಲ. ಆಯ್ತು ಬಿಡು, ಇನ್ಮೇಲೆ ತಿರ್ಗಾ ಕುಡಿಯಲ್ಲ. ಅದಕ್ಕೆ ಅಂತ ನೀನ್ ಈ ರೀತಿ ಮುಖ ಉಚ್ಕೊಂಡ್ರೆ ಚೆನ್ನಾಗಿರಲ್ಲ. ನೀನ್ ಜಗಳ ಆಡಿಲ್ಲ ಅಂದ್ರೆ ನೀನು ಅಂತಾನೆ ಅನ್ಸಲ್ಲ. ಏಯ್, ಏನ್ ಹಂಗ್ ನೋಡ್ತಾ ಇದ್ಯಾ? ಅಯ್ಯೋ, ಅಳ್ತಾ ಇದ್ಯಾ? ಯಾಕೆ ಕಣ್ಣೊಂಥರ ಇದೆ? ಏನಿಲ್ಲ, ಧೂಳ್ ಬಿತ್ತು. ಹೋ, ಧೂಳ್ ಬಿತ್ತಾ? ಇರು, ಐ ಡ್ರಾಪ್ಸ್ ತಗೊಂಡ್ಬರ್ತೀನಿ. ಬೇಡ. ಕಣ್ಣು ಧೂಳ್ ಬಿದ್ದಿದೆ ಅಂತ ನೀವು ಇಷ್ಟೊಂದು ಸಪ್ಪಗಾದ್ರೆ ನಮ್ ಲೈಫ್ಗೆ ಬಂಡೆ ಕಲ್ಲೇ ಬಿದ್ದಿದೆ. ನಾವಿನ್ನೇನ್ ಮಾಡ್ಬೇಕು? ಅಯ್ಯೋ, ಥೂ, ನಿನ್ನ ಈ ತರ ನೋಡಕ್ ಆಗ್ತಿಲ್ಲ ಕಣಮ್ಮ. ಅದೇನಾಯ್ತು ಅಂತ ಹೇಳು. ಮನೆಯವ್ರಿಗೇನಾದ್ರೂ ನಾನು ಕುಡ್ದಿರೋದು ಗೊತ್ತಾಯ್ತಾ? ಅದಕ್ಕೆ ನೀನೇ ಕಾರಣ ಅನ್ಕೊಂಡು ನಿನ್ಗೇನಾದ್ರೂ ಬೈದ್ರಾ? ಇಲ್ಲ. ಅಂದ್ರೆ ಮನೆಯವ್ರಿಗೆ ನಾನು ಕುಡ್ದಿರೋದು ಗೊತ್ತಾಗಿಲ್ಲ. ಹಬ್ಬ, ಒಳ್ಳೇದಾಯ್ತು. ಸತ್ಯ, ನೀನು ಯಾರಿಗೂ ಹೇಳಕ್ ಹೋಗ್ಬೇಡ. ಸುಮ್ಮನೆ ಅವ್ರಿಗೆಲ್ಲ ಯಾಕೆ ಬೇಜಾರು ಮಾಡೋದು ಅಂತ. ನಾನು ಇಷ್ಟೊಂದು ಮಾತಾಡಿಸ್ತಾ ಇದ್ರು, ನೀನ್ ಒಂದ್ ಮಾತು ಆಡ್ತಾ ಇಲ್ವಲ್ಲ? ಯಾಕೆ ಗೊಬ್ಬ? ಏನಾಗಿದೆ ಅಂತ ಹೇಳ್ಬಾರ್ದಾ? ಇಷ್ಟೊಂದು ಕೇಳ್ತಾ ಇದ್ದೀನಿ, ಹೇಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.